ಅಭ್ಯಾಸಗಳು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಭೂಖಂಡಗಳ ಮೇಲ್ಪದರ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಉತ್ತರ ಶಿಲಾಗೋಳ ಅಥವಾ ಸಿಯಾಲ್. ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಡ್ಯಾಶ್ ಎನ್ನುವರು. ಉತ್ತರ ಕಾಲ್ದೇರ. ಹೆಚ್ಚು ಹಾನಿಕಾರ ಭೂಕಂಪನ ಅಲೆಗಳೆಂದರೆ ಡ್ಯಾಶ್. ಉತ್ತರ ಮೇಲ್ಮೈ ಅಲೆಗಳು. ಆರೋಹಿ ಮತ್ತು ಅವರೋಹಿ ಶಂಕುಗಳ ಡ್ಯಾಶ್ ಗಳಲ್ಲಿ ಸಾಮಾನ್ಯವಾಗಿರುತ್ತವೆ. ಉತ್ತರ ಅಂತರ್ಜಲ. ಮರಳು ದಂಡೆಗಳು ಡ್ಯಾಶ್ ಕಾರ್ಯದಿಂದ ನಿರ್ಮಿತವಾಗುತ್ತವೆ. ಉತ್ತರ ಸಮುದ್ರದ ಅಲೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಭೂಮಿಯ ಅಂತರಾಳದ 3 ಪ್ರಮುಖ ಪದರುಗಳನ್ನು ತಿಳಿಸಿ. ಭೂಮಿಯ ಅಂತರಾಳದ 3 ಪ್ರಮುಖ ಪದರಗಳು ಭೂಕವಚ, ಮ್ಯಾಂಟಲ್, ಕೇಂದ್ರಗೋಳ. ಭೂತಿರುಳು ಕಾರ್ಯಾಚರಣೆ ಮಾಡುವ ಅವಧಿಯ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳನ್ನು ಹೆಸರಿಸಿ. ಜಾಗೃತ ಜ್ವಾಲಾಮುಖಿಗಳು, ಸುಪ್ತ ಜ್ವಾಲಾಮುಖಿಗಳು, ಲುಪ್ತ ಜ್ವಾಲಾಮುಖಿಗಳು. ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳನ್ನು ತಿಳಿಸಿ. ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ. ಇದು ನ್ಯೂಜಿಲೆಂಡ್, ಫಿಲಿಪೈನ್ಸ್, USA, ಜಪಾನ್, ಪೆರು ಮೊದಲಾದವುಗಳನ್ನು ಒಳಗೊಂಡಿದೆ. ಮೆಡಿಟರೇನಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶ. ಭಾರತದ ಹಿಮಾಲಯ ಪರ್ವತ ಪ್ರದೇಶ ಶಿವಾಲಿಕ್ ಪ್ರದೇಶ. ಶಿಥಿಲೀಕರಣ ಎಂದರೇನು? ಶಿಥಿಲೀಕರಣದ ಮೂರು ಮುಖ್ಯ ವಿಧಗಳನ್ನು ಹೆಸರಿಸಿ. ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಕ್ರಿಯೆಯನ್ನು ಶೀತಲೀಕರಣ ಎನ್ನುವರು. ಶೀತಲೀಕರಣದ ವಿಧಗಳು: ಭೌತಿಕ ಶಿಥಿಲೀಕರಣ, ರಾಸಾಯನಿಕ ಶಿಥಿಲೀಕರಣ, ಜೈವಿಕ ಶಿಥಿಲೀಕರಣ. ಭೂ ಸವಕಳೀಕರಣದ ಕರ್ತೃವಾಗಿ ನದಿಗಳು ನಿರ್ಮಿಸುವ ಭೂಸ್ವರೂಪಗಳನ್ನು ಹೆಸರಿಸಿ. ಮೇಲ್ಕಣಿವೆ, ವಿ ಆಕಾರದ ಕಣಿವೆಗಳು, ಕಂದರಗಳು, ಕುಂಭಕೂಳಿಗಳು, ಜಲಪಾತಗಳು. ಮಧ್ಯ ಕಣಿವೆ, ಮೆಕ್ಕಲು, ಬೀಸಣಿಗೆ, ನದಿಯ ತಿರುವುಗಳು. ಕೆಳಕಣಿವೆ, ಪ್ರವಾಹ ಮೈದಾನಗಳು, ಶೃಂಗ ಸರೋವರಗಳು, ಮುಖಜ ಭೂಮಿಗಳು. ಹೊಂದಿಸಿ ಬರೆಯಿರಿ. ಸೀಮಾ ಸಾಗರಿಕ ವಲಯದ ಮೇಲ್ಪದರು. ಮರಳುಗಲ್ಲು, ಕಣಶಿಲೆ. ಹೊರಕೇಂದ್ರ, ಭೂಕಂಪ. ಬಿಸಿನೀರ ಬುಗ್ಗೆ, ಅಂತರ್ಜಲ. ಲೋಯಸ್, ಹಳದಿ ಮಣ್ಣು.
ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ. ಜಲಶಿಲೆಗಳು ಸಾಮಾನ್ಯವಾಗಿ ಸಮುದ್ರ, ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗುವುದರಿಂದ ಇವುಗಳನ್ನು ಜಲಶಿಲೆಗಳೆಂದು ಕರೆಯುವರು. ಪೆಸಿಫಿಕ್ ಅಗ್ನಿವೃತ್ತ. ಪೆಸಿಫಿಕ್ ಸಾಗರ ಕರಾವಳಿ ತೀರಗಳ ಜ್ವಾಲಾಮುಖಿಗಳನ್ನು ಪೆಸಿಫಿಕ್ ಅಗ್ನಿವೃತ್ತ ಎನ್ನುವರು. ಭೌತಿಕ ಶಿಥಿಲೀಕರಣ. ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಕ್ರಿಯೆಯನ್ನು ಭೌತಿಕ ಶಿಥಿಲೀಕರಣ ಎನ್ನುವರು. ಶಿಲಾನಿಚಯಗಳು. ಹಿಮನದಿ ಸವಕಳೀಕರಣ ಪ್ರದೇಶದಲ್ಲಿ ಕಂಡುಬರುವ ಅತಿ ಮುಖ್ಯ ಭೂಸ್ವರೂಪಗಳನ್ನು ಶಿಲಾನಿಚಯ ಎನ್ನುವರು. ಇಂಗಾಲಾದಿತ್ಯ ಶಿಲೆಗಳು. ಜೀವಾವಶೇಷಗಳಾದ ಜಲಚರಗಳ ಚಿಪ್ಪುಗಳು, ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳ ಪಳೆಯುಳಿಕೆಗಳು ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ಜೈವಿಕ ಕಣಶಿಲೆಗಳಾಗುತ್ತವೆ. ಉದಾಹರಣೆ: ಕಲ್ಲಿದ್ದಲು, ಇಂಗಾಲಾದಿ ಶಿಲೆ. ಸುನಾಮಿ. ಸಮುದ್ರ ಮತ್ತು ಸಾಗರ ತಳದಲ್ಲಿ ಉಂಟಾಗುವ ಭೂಕಂಪಗಳಿಂದ ಸೃಷ್ಟಿಯಾಗುವ ದೈತ್ಯಾಕಾರದ ಎತ್ತರವಾದ ಭೀಕರ ಅಲೆಗಳು ತೀರಕ್ಕೆ ಅಪ್ಪಳಿಸುತ್ತವೆ. ಇವುಗಳನ್ನು ಸುನಾಮಿ ಎನ್ನುವರು. ಭೂಖಂಡ. ಹಿಮನದಿ ಪರ್ವತದ ಅತಿ ಎತ್ತರ ಭಾಗಗಳಲ್ಲಿ ಮತ್ತು ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆಯ ಅಗಾಧವಾದ ಹಿಮರಾಶಿಯನ್ನು ಭೂಖಂಡ ಹಿಮನದಿ ಎನ್ನುವರು. ಬಿಸಿನೀರಿನ ಚಿಲುಮೆ. ಈ ಚಿಲುಮೆಗಳಲ್ಲಿ ಬಿಸಿನೀರು ಹೊರಬೀಳುವುದು. ಇವುಗಳು ಸಾಮಾನ್ಯವಾಗಿ ಜ್ವಾಲಾಮುಖಿ ಪ್ರದೇಶದಲ್ಲಿ ಕಂಡುಬರುತ್ತವೆ.